ಇವತ್ತು ಕಾಟೇರಮ್ಮ ದೇವಸ್ಥಾನ ಮುಗಿಸ್ಕೊಂಡು ಎಲ್ಲಿಗೆ ಹೊರಟಿದ್ದೀನಿ ಅಂತ ಅಂದರೆ ನಮ್ಮ ದೊಡ್ಡ ಗಣಪ ನೋಡೋಕೆ ಹೋಗ್ತಿದ್ದೀನಿ. ತುಂಬ ದಿನ ಪ್ಲಾನ್ ಇತ್ತು ಆ್ಯಕ್ಚುಲಿ ಕುರುಡುಮಲೆ ಗಣಪತಿ ಟೆಂಪಲ್ ಹೋಗಬೇಕು ಅಂತ. ಸೊ ಇವತ್ತು ನಮಗೆ ದರ್ಶನ ಕೊಡ್ತಿದ್ದಾನೆ ಗಣೇಶ. ಅಲ್ಲಿಗೂ ಹೋಗಿ ಬೇಡ್ಕೊಂಬರ್ತೀನಿ. ಸ್ಟೇ ಟ್ಯೂನ್. ಫೈನಲಿ ಕುರುಡುಮಲೆ ದೇವಸ್ಥಾನಕ್ಕೆ ಬಂದ್ವಿ. ವ್ಯೂ ಮಾತ್ರ ಚೆನ್ನಾಗಿದೆ ಆ್ಯಕ್ಚುಲಿ. ವಿಂಟರ್ ರೈನಿ ಸೀಸನಲ್ಲೆಲ್ಲ ಬಂದರೆ ಚೆನ್ನಾಗಿರುತ್ತೆ. ದೇವಸ್ಥಾನ ಎಂಟರ್ ಆಗ್ತಿದ್ದಂಗೆ ತಣ್ಣಗೆ ಫೀಲ್ ಆಗ್ತದೆ ಆ್ಯಕ್ಚುಲಿ. ಸೊ ದಿಸ್ ಇಸ್ ಎಂಟ್ರೆನ್ಸ್ ಆ್ಯಂಡ್ ಇಲ್ಲಿ ನವಗ್ರಹ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯಾವುದೋ ಚಿಕ್ಕ ಟೆಂಪಲ್. ಇದು ಆ್ಯಕ್ಚುಲಿ ಸಾಲಿಗ್ರಾಮ ಮೂರ್ತಿ ಕೂಡುಮಲೆ ಶ್ರೀ ಗಣಪತಿ ಸನ್ನಿಧಿ. ಸೊ ಹೋಗ್ತಾ ಇದ್ದೀವಿ ಗಣಪತಿ ದರ್ಶನ ಮಾಡೋಕ್ಕೆ. ನನ್ನ ಜೊತೆ ನೀವು ಬೇಡ್ಕೊಳ್ಳಿ ಆಯಿತಾ. ನನಗೋಸ್ಕರ ನೀವು ಬೇಡ್ಕೊಳ್ಳಿ, ನಿಮಗೋಸ್ಕರ ನಾನು ಬೇಡ್ಕೊಳ್ತೀನಿ. ಆ್ಯಕ್ಚುಲಿ ನನಗೋಸ್ಕರ ನಾನು ಯಾವತ್ತೂ ಬೇಡ್ಕೊಳ್ಳಲ್ಲ. ಸೊ ಇವಾಗಲೂ ಅಷ್ಟೇ ನಾನು ನನಗೋಸ್ಕರ ಬೇಡ್ಕೊಳ್ಳಲ್ಲ. ನನಗೋಸ್ಕರ ನೀವೆಲ್ಲ ಬೇಡ್ಕೊಳ್ಳಿ. ನಿಮಗೋಸ್ಕರ ನಾನು ಖಂಡಿತ ಕೇಳ್ಕೊತೀನಿ. ಐ ಥಿಂಕ್ ಒಳಗಡೆ ಫೋಟೋ ವೀಡಿಯೋಸ್ ಮಾಡೋಕ್ಕೆ ಬಿಡಲ್ಲ ಅನ್ಸುತ್ತೆ. ಅಲ್ಲಿ ಗಣಪತಿ ವಾಹನ ಚೆನ್ನಾಗಿದೆ ಅಲ್ಲ, ಹಳೆ ಕಾಲದ ಟೆಂಪಲ್ ಆ್ಯಕ್ಚುಲಿ. ಸೊ ಓಕೆ, ಮೊಬೈಲ್ಸ್ ಆರ್ ನಾಟ್ ಅಲೌಡ್. ಕೇಳ್ಕೊಂಬರ್ತೀನಿ ಆಯಿತಾ. ಗಣೇಶ ಎಷ್ಟು ಚೆನ್ನಾಗಿ ಕಾಣ್ತಾರೆ ಗೊತ್ತಾ. ಬ್ರಹ್ಮಾಂಡವಾಗಿ ನಮ್ಮ ಮುಂದೆ ಕುಂತಿರೋ ಥರ ಕಾಣ್ತಾರೆ. ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡಿ. ಸೀರಿಯಸ್ಲಿ ದೇವರೇ ನಮ್ಮ ಮುಂದೆ ಬಂದು ನಿಂತ್ಕೊಂಡಿರೋ ಥರ ಅಷ್ಟು ದೊಡ್ಡ ಗಣಪತಿ ಬ್ರಹ್ಮಾಂಡವಾಗಿರ್ತಾರೆ ಆ್ಯಕ್ಚುಲಿ. ಬಂದು ವಿಸಿಟ್ ಮಾಡಿ. ನಿಜ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಮಂತ್ ಏಪ್ರಿಲಲ್ಲಿ ಬಂದುಬಿಟ್ಟು 150 kg ಬೆಣ್ಣೆ ಅಲಂಕಾರ ಮಾಡ್ತಾರೆ. ಆ್ಯಂಡ್ ಭಕ್ತಾದಿಗಳಿಗೆ ಅನ್ನದಾನ ಅಲಗನಿ ಅನ್ನದಾನ ಮಾಡ್ತಾರೆ. ಸೊ ಆದರೆ ಟ್ರೈ ಮಾಡಿ ನೆಕ್ಸ್ಟ್ ಮಂತ್ ಏಪ್ರಿಲಲ್ಲಿ ಬಂದು ನನ್ನ ಗಣಪ ನೋಡೋಕ್ಕೆ. ತುಂಬ ಚೆನ್ನಾಗಿದೆ, ಬಂದು ನೋಡಿ ಆಯಿತಾ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.